ಸಾಹಸದಿಂದ ತುಂಬಿದ, ಧೈರ್ಯ ಮತ್ತು ಬುದ್ಧಿಮತ್ತೆಯಾದ ರುಜುವಾದ ಜೀವನ ಕಥೆ. ಅದು ಅಲೆಕ್ಸಾಂಡರ್ ಮಹಾನದು. ಇಡೀ ಪ್ರಪಂಚದ ಜನತೆ ಅಲೆಕ್ಸಾಂಡರ್ ದ ಗ್ರೇಟ್ ಎಂದೇ ಕರೆಸಿಕೊಂಡ ಈ ಗ್ರೀಕ್ ರಾಜನು ಕೇವಲ 32 ವರ್ಷ ಬದುಕಿದರೂ ಇತಿಹಾಸದಲ್ಲಿ ತನ್ನ ಹೆಸರನ್ನು ಚಿರಸ್ಥಾಯಿಯಾಗಿ ಮುದ್ರಿಸಿಕೊಂಡ. ಅಲೆಕ್ಸಾಂಡರ್ನ ಜನ್ಮ ಮತ್ತು ಬಾಲ್ಯ ಕ್ರಿಸ್ತ ಪೂರ್ವ 356ರ ಜುಲೈ ತಿಂಗಳಿನಲ್ಲಿ ಗ್ರೀಸ್ನ ಮ್ಯಾಸಿಡೋನಿಯಾ ರಾಜ್ಯದ ಪೆಲ್ಲಾ ನಗರದಲ್ಲಿ ಅಲೆಕ್ಸಾಂಡರ್ ಜನಿಸಿದರು. ತಂದೆ ಫಿಲಿಪ್ ದ್ವಿತೀಯ, ಶಕ್ತಿಶಾಲಿ ರಾಜ, ತಾಯಿ ಒಲಿಂಪಿಯಾಸ್, ಧಾರ್ಮಿಕ ಹಾಗೂ ದಿಟ ಮಹಿಳೆ. ಬಾಲ್ಯದಿಂದಲೇ ಅಲೆಕ್ಸಾಂಡರ್ಗೆ ತಾಯಿ ಜ್ಞಾನ, ಧರ್ಮ, ದೇವತೆಗಳ ಕುರಿತ ಕಥೆಗಳು, ಯುದ್ಧದ ಮಹತ್ವ ಮತ್ತು ವಿಶ್ವವಿಜಯ ಕನಸು ತೋರಿಸುತ್ತಿದ್ದಳು. ಅರಿಸ್ಟಾಟಲ್ರ ಶಿಕ್ಷಣ. ಅಲೆಕ್ಸಾಂಡರ್ 13 ವರ್ಷದಾಗುತ್ತಿದ್ದಂತೆ ಅವನಿಗೆ ಶಿಕ್ಷಕರಾಗಿ ಬಂದವರು ತತ್ವಜ್ಞಾನಿ ಅರಿಸ್ಟಾಟಲ್. ಅವರು ಅವನಿಗೆ ವಿಜ್ಞಾನ, ತತ್ವ, ಭೌಗೋಳಿಕ, ವಾಣಿಜ್ಯ, ರಾಜಕೀಯ, ಭಾಷೆ ಮತ್ತು ನೈತಿಕತೆಯ ಪಾಠ ಕಲಿಸಿದರು. ಅರಿಸ್ಟಾಟಲ್ನ ಪ್ರಭಾವ ಅಲೆಕ್ಸಾಂಡರ್ನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅವನು ಇಡೀ ವಿಶ್ವವನ್ನು ಗೆಲ್ಲಬೇಕೆಂಬ ಗುರಿಗೆ ಬದ್ಧನಾಗಿದ್ದನು. ಬೂಕಿಫಲಸ್, ಅಲೆಕ್ಸಾಂಡರ್ನ ಪ್ರಿಯ ಕುದುರೆ. ಒಂದು ದಿನ ಅರಮನೆಗೆ ಒಂದು ಕುದುರೆ ತರಲಾಯಿತು, ಬೂಕಿಫಲಸ್. ಯಾರೂ ಆ ಕುದುರೆಯನ್ನು ಓಡಿಸಲಾಗಲಿಲ್ಲ. ಆದರೆ ಅಲೆಕ್ಸಾಂಡರ್ ಆ ಕುದುರೆಯ ಭಯವನ್ನು ಗುರುತಿಸಿ ಅದು ತನ್ನ ನೆರಳಿಗೆ ಭಯಪಡುವುದನ್ನು ಕಂಡು ಅದನ್ನು ಶಾಂತಗೊಳಿಸಿ ಗೆದ್ದ. ಫಿಲಿಪ್ ದ್ವಿತೀಯನ ಹತ್ಯೆ. ಅಲೆಕ್ಸಾಂಡರ್ರ ರಾಜಾರೋಹಣ. ಅಲೆಕ್ಸಾಂಡರ್ 20 ವರ್ಷ ವಯಸ್ಸಿನಲ್ಲಿ ಇದ್ದಾಗ ತಂದೆ ಫಿಲಿಪ್ ಅವರನ್ನು ಶತ್ರುಗಳು ಕೊಂದು ಹಾಕಿದರು. ಆ ಸಮಯದಲ್ಲಿ ಅರಮನೆ, ರಾಜಧಾನಿ ಗೊಂದಲದಿಂದ ಕಿಂಚಿ ಕುಸಿತಕ್ಕೊಳಗಾಗಿತ್ತು. ಆದರೆ ಅಲೆಕ್ಸಾಂಡರ್ ಧೈರ್ಯದಿಂದ ರಾಜಾರೋಹಣ ಮಾಡಿ ತಕ್ಷಣವೇ ಪ್ರಬಲ ರಾಜಕೀಯ ನಿಯಂತ್ರಣ ಸಾಧಿಸಿದರು. ಗ್ರೀಸ್ ಅನ್ನು ಏಕವ್ಯವಸ್ಥೆಗೆ ತರುವ ಮಹತ್ವದ ಕೆಲಸ. ಗ್ರೀಸ್ ದೇಶ ಹಲವು ಸಣ್ಣ ಸಣ್ಣ ರಾಜ್ಯಗಳಾಗಿ ವಿಭಜಿತವಾಗಿತ್ತು. ಪ್ರತಿ ರಾಜ್ಯಕ್ಕೂ ತಮ್ಮದೇನಾದರೂ ಶಕ್ತಿಯ ಹೆಮ್ಮೆ ಇದ್ದಿತು. ಅಲೆಕ್ಸಾಂಡರ್ ಈ ಎಲ್ಲ ರಾಜ್ಯಗಳನ್ನು ಒಂದಾಗಿ ಸೇರಿಸಿ ಶಕ್ತಿಶಾಲಿ ಗ್ರೀಕ್ ಸೇನೆ ಸೃಷ್ಟಿಸಿದ. ಅವನು ಈಗ ಪಶ್ಚಿಮದಿಂದ ಪೂರ್ವದವರೆಗೆ ಮುನ್ನಡೆಯಲು ಸಜ್ಜನಾಗಿದ್ದ. ಪರ್ಷಿಯನ್ ಸಾಮ್ರಾಜ್ಯವ ಮೇಲೆ ದಾಳಿ. ಅಲೆಕ್ಸಾಂಡರ್ನ ಮೊದಲ ದೊಡ್ಡ ಗುರಿ ಪರ್ಷಿಯನ್ ಸಾಮ್ರಾಜ್ಯ. ಅವರ ವಿರುದ್ಧ 2 ದೊಡ್ಡ ಯುದ್ಧಗಳು ನಡೆದವು. ಗ್ರಾನಿಕಸ್ ನದಿ ಯುದ್ಧ, ಇಸಸ್ ಯುದ್ಧ ಮತ್ತು ಗಾಗಮೆಲಾ ಯುದ್ಧ. ಈ ಎಲ್ಲ ಯುದ್ಧಗಳಲ್ಲಿ ಅಲೆಕ್ಸಾಂಡರ್ ತನ್ನ ತಂತ್ರಜ್ಞಾನ, ಸೇನಾ ಶಿಸ್ತಿನಿಂದ ಗೆಲುವು ಸಾಧಿಸಿದ. ಪರ್ಷಿಯಾದ ದೊರೆ ದಾರಿಯ ಸೋಡಿ ಹೋಗಿ ಕೊನೆಗೆ ಸಾವಿಗೀಡಾದ. ಈಜಿಪ್ಟ್ ಪ್ರವೇಶ. ದೇವದೂತರ ರಾಜನಾಗಿ ಘೋಷಣೆ. ಪರ್ಷಿಯಾ ಜಯಗೊಂಡ ನಂತರ ಅಲೆಕ್ಸಾಂಡರ್ ಈಜಿಪ್ಟ್ ನಾಡಿಗೆ ಪ್ರವೇಶಿಸಿದ. ಅಲ್ಲಿನ ಜನರು ಅವನನ್ನು ದೇವನ ದೂತರಾಗಿ ಕಾಣತೊಡಗಿದರು. ಅಲ್ಲಿ ಅವನು ಅಲೆಕ್ಸಾಂಡ್ರಿಯಾ ಎಂಬ ಹೊಸ ನಗರ ಸ್ಥಾಪಿಸಿದ. ಇದು ಇಂದಿಗೂ ಪ್ರಸಿದ್ಧವಾದ ಆಧುನಿಕ ನಗರಗಳಲ್ಲಿ ಒಂದಾಗಿದೆ. ಭಾರತ ಪ್ರವೇಶ. ಪೌರುಸ್ ರಾಜನ ಎದುರಿನ ಯುದ್ಧ. ಅಲೆಕ್ಸಾಂಡರ್ ಈಗ ಪರ್ವತಗಳನ್ನು ದಾಟಿ ಹಿಂದೂ ಕುಶ ಪರ್ವತ ಸರಣಿಗಳ ಮೂಲಕ ಭಾರತದ ಗಡಿಗೆ ತಲುಪಿದ. ಪಂಜಾಬ್ನಲ್ಲಿದ್ದ ಪೌರುಸ್ ಎಂಬ ಶೂರ ರಾಜನು ಆತನಿಗೆ ಎದುರಾದ. ಇವರ ನಡುವೆ ನಡೆದ ಹೈದಸ್ಪೀಸ್ ನದಿಯ ಯುದ್ಧ ಪ್ರಖ್ಯಾತವಾಗಿದೆ. ಪೌರುಸ್ ಶೂರತೆ ಮತ್ತು ಧೈರ್ಯದಿಂದ ಯುದ್ಧ ಮಾಡಿದರೂ ಅಲೆಕ್ಸಾಂಡರ್ ಗೆದ್ದ. ಆದರೆ ಪೌರುಸ್ನ ಧೈರ್ಯವನ್ನು ಮೆಚ್ಚಿ ಆತನಿಗೆ ರಾಜ್ಯವನ್ನೇ ಹಿಂದಿರುಗಿಸಿ ಸ್ನೇಹಿತನನ್ನಾಗಿ ಮಾಡಿಕೊಂಡನು. ಯೋಧರ ವಿರೋಧ. ಮುಂದೆ ಸಾಗಲಾರದ ಸ್ಥಿತಿ. ಅಲೆಕ್ಸಾಂಡರ್ ಭಾರತವನ್ನು ಮುಂದುವರಿಸಲು ಇಚ್ಛಿಸಿದರು. ಅವನ ಯೋಧರು ಪಶ್ಚಿಮದಿಂದ ಬಂದು ಬಿಸಿಲಿನ ಹವಾಮಾನ, ಯುದ್ಧಗಳ ಕಷ್ಟದಿಂದ ತೀವ್ರವಾಗಿ ದಣಿದಿದ್ದರು. ಯೋಧರು ಮುಂದೆ ಸಾಗಲು ನಿರಾಕರಿಸಿದರು. ಅಲೆಕ್ಸಾಂಡರ್ ಅವರ ನಿರ್ಧಾರವನ್ನು ಗೌರವಿಸಿ ಹಿಂದಿರುಗಿದನು. ಹಿಂದಿರುಗುವ ದಾರಿಯಲ್ಲಿ ಸಾಹಸಗಳು. ಹಿಂದಿರುಗುವ ದಾರಿಯಲ್ಲಿ ಅಲೆಕ್ಸಾಂಡರ್ ಗಡಿಪಾರಿಗೆ ತೀವ್ರ ಕಠಿಣವಾದ ಮಾರ್ಗಗಳ ಮೂಲಕ ಸಾಗಿದರು. ಮರಾಠದ ಹವಾಮಾನ, ಜಲದ ಕೊರತೆ, ಶತ್ರುಗಳ ದಾಳಿ ಎಲ್ಲದರ ನಡುವೆಯೂ ಅವನು ತನ್ನ ಸೇನೆಯನ್ನು ಸ್ತಬ್ಧಗೊಳಿಸದೆ ಮುಂದೆ ಕರೆದೊಯ್ದನು. ಬಾಬಿಲೋನಿನಲ್ಲಿ ಅಂತಿಮ ದಿನಗಳು. ಅಲೆಕ್ಸಾಂಡರ್ ತನ್ನ ಸೇನೆಗಳೊಂದಿಗೆ ಬಾಬಿಲೋನ್ ನಗರಕ್ಕೆ ತಲುಪಿದ. ಆದರೆ ಅಲ್ಲಿದ್ದ ಕೆಲವೇ ದಿನಗಳಲ್ಲಿ ಅವನು ತೀವ್ರ ಜ್ವರದಿಂದ ನರಳತೊಡಗಿದ. ಕೆಲವರು ಇದನ್ನು ವಿಷಮಿಶ್ರಿತ ಪಾನೀಯದ ಪರಿಣಾಮ ಎನ್ನುತ್ತಾರೆ. ಇತರೆ ಕೆಲವರು ಸಹಜ ರೋಗ ಎನ್ನುತ್ತಾರೆ. ಕೊನೆಗೆ ತನ್ನ 32ನೇ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ಈ ಲೋಕವನ್ನು ತ್ಯಜಿಸಿದರು. ಅಂತಿಮ ಪ್ರಶ್ನೆ, ಸಾಮ್ರಾಜ್ಯ ಯಾರಿಗೆ? ಅವನ ಕೊನೆಯ ಸಮಯದಲ್ಲಿ ಕೇಳಲಾಯಿತು, ನಿನ್ನ ಸಾಮ್ರಾಜ್ಯವನ್ನ ಯಾರಿಗೆ ಕೊಡಬೇಕು? ಅಲೆಕ್ಸಾಂಡರ್ ನುಡಿದ ಒಂದು ಮಾತು ಇತಿಹಾಸದಲ್ಲಿ ಅಮರವಾಗಿದೆ. ಆ ಮಾತು ಅರ್ಹನಿಗೆ. ಕೊನೆಯದಾಗಿ ಅಲೆಕ್ಸಾಂಡರನ ಇಚ್ಛೆಯಂತೆ ಒಂದು ಕೈ ಹೊರಗೆ ಇಟ್ಟು ಅವನ ಶವವನ್ನು ಗೆದ್ದರು ಹೊರುತ್ತಾರೆ. ಇದರಿಂದ ಜಗತ್ತಿಗೆ ತೀಯಬೇಕು, ತನು ಹೋಗುವಾಗ ಏನನ್ನು ಕೊಂಡು ಹೋಗುತ್ತಿಲ್ಲ ಹಾಗೂ ಎಷ್ಟೇ ದುಡ್ಡಿದ್ದರೂ ಯಾವ ವೈದ್ಯನು ತನ್ನನ್ನು ಬದುಕಿಸಲು ಸಾಧ್ಯವಾಗಲಿಲ್ಲವೆಂದು. ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ.